ಸರಿ, ಹುಷಾರಾಗಿರು. ನಾನು ಹೋಗಿ ಬರ್ತೀನಿ. ಸರಿ ರೀ, ನೀವು ಜಾಗ್ರತೆಯಾಗಿ ಹೋಗಿ ಬನ್ನಿ. ಬಾಯ್. ಬಾಯ್. ಹಲೋ. ಹಲೋ ಹೇಳಮ್ಮ. ಅಮ್ಮ ಫೋನೇ ಮಾಡಿಲ್ಲ, ಏನಾಯ್ತು? ಸ್ವಲ್ಪ ಕೆಲ್ಸ ಇತ್ತು. ನೀನ್ ಚೆನ್ನಾಗಿದ್ಯಾಮ್ಮ? ನನಗೇನು ತೊಂದ್ರೆ ಇಲ್ಲ. ಸಂತೋಷಮ್ಮ. ಊಟ ಮಾಡಿದ್ಯಾ? ಈಗ ತಾನೇ ಊಟ ಮಾಡ್ದೆ. ಹೌದು, ಅಳಿಯ ಹೇಗಿದ್ದಾರೆ? ಚೆನ್ನಾಗಿದಾರಮ್ಮ. ಇಕೋ ಈಗ ತಾನೇ ಅವ್ರನ್ನ ಆಫೀಸಿಗೆ ಕಳ್ಸ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡಿದ್ದೀನಿ. ಓ ಹೌದಾ, ಸರಿಯಮ್ಮ. ಮತ್ತೆ ಅಪ್ಪ ಹೇಗಿದ್ದಾರೆ ಹೇಳು? ನಿನ್ನ ಅಪ್ಪಂಗೇನಮ್ಮ ಕಡಿಮೆ, ಒಳ್ಳೆ ರಾಜನ್ ತರ ತಿಂದು ತಿಂದು ಮಲ್ಕೋತಾ ಇದ್ದಾರೆ. ಸರಿ, ನಿನ್ನ ಆರೋಗ್ಯ ಇವಾಗ ಹೇಗಿದೆ? ಏನು ತೊಂದ್ರೆ ಇಲ್ಲಮ್ಮ. ಹೊತ್ತಿಗೆ ಕರೆಕ್ಟಾಗಿ ತಿಂತಾ ಇದ್ಯಾ? ಅದೆಲ್ಲ ತಿಂತಾ ಇದ್ದೀನಮ್ಮ. ಮತ್ತೆ ಶುಗರ್ ಟ್ಯಾಬ್ಲೆಟು? ಅದು ಸಹ ಕರೆಕ್ಟಾಗಿ ಟೈಮಿಗೆ ಹಾಕೋತಾ ಇದ್ದೀನಮ್ಮ. ಸರಿ, ನಿನ್ ಚಿಕ್ಕ ಮಗನಿಗೆ ಏನಾಯ್ತು? ಬರ್ತಾ ಬರ್ತಾ ನನ್ಗೊಂದು ಫೋನ್ ಕೂಡ ಮಾಡ್ತಾ ಇಲ್ಲ ಅವನು. ಅಯ್ಯಯ್ಯೋ, ಹೇಳಕ್ಕೆ ಮರ್ತೋಯ್ತಮ್ಮ. ನಿನ್ ತಮ್ಮ ಇಂಟರ್ವ್ಯೂ ಅಂತ ಡೆಲ್ಲಿಗೆ ಹೋಗಿದ್ದಾನಮ್ಮ. ಹೌದಾ? ನನ್ನ ಹತ್ರ ಒಂದ್ ಮಾತು ಹೇಳ್ದೆ ಅಷ್ಟು ದೂರ ಹೋಗಿದ್ದಾನ ಅವನು? ಅವನ್ ಫ್ರೆಂಡು ಒಳ್ಳೆ ಕೆಲ್ಸ ಇದೆ, ತಕ್ಷಣ ಹೊರಟು ಬಾ ಅಂತಮ್ಮ. ಅದಕ್ಕೆ ಅವ್ನು ಯಾರ ಹತ್ರನೂ ಹೇಳ್ದೆ ಹೊರಟು ಹೋಗ್ಬಿಟ್ಟಮ್ಮ. ಹೌದಾ? ಆಮೇಲೆ ಒಂದ್ ವಿಷಯ. ಏನ್ ವಿಷಯ ಹೇಳಮ್ಮ? ಏನು ಇಲ್ಲಮ್ಮ, ಬರೋ ತಿಂಗಳು 26ನೇ ತಾರೀಕು ನಮ್ ಊರಲ್ಲಿ ಜಾತ್ರೆ ಇದೆಯಮ್ಮ. 4 ದಿನ ವಿಶೇಷವಾಗಿರುತ್ತೆ. ಈ ಸಲನಾದ್ರೂ ನೀನು ಅಳಿಯ ಇಬ್ರು ಖಂಡಿತ ಬರ್ಬೇಕಮ್ಮ. ಸರಿ, ಟ್ರೈ ಮಾಡ್ತೀನಮ್ಮ. ನಿನಗೆ ಅವ್ರ ಕೆಲ್ಸದ ಬಗ್ಗೆ ಗೊತ್ತಲ್ಲ, ಸಾಧಾರಣವಾಗಿ ಅವ್ರಿಗೆ ಆಫೀಸಲ್ಲಿ ಲೀವೇ ಕೊಡೋದಿಲ್ಲ. ನಾನ್ ಯಾವ್ದಕ್ಕೂ ಒಂದ್ಸಲ ಅವ್ರ ಹತ್ರ ಕೇಳಿ ನೋಡ್ತೀನಿ. ಓಕೆ ಅಂದ್ರೆ ಖಂಡಿತ ಇಬ್ರು ಬರ್ತೀವಮ್ಮ. ಹೀಗೆ ಹೋದ್ ಜಾತ್ರೆಗೂ ಹೇಳ್ದೆ, ಆದ್ರೆ ಕೊನೆ ತನಕ ಇಬ್ರು ಬರ್ಲೇ ಇಲ್ವಲ್ಲ. ನಿನ್ ಅಳಿಯನ ಹೇಗೋ ಕನ್ವಿನ್ಸ್ ಮಾಡಿ ಈ ಸಲ ಇಬ್ರು ಬರಕ್ ನೋಡ್ತೀವಿ, ಸರಿನಾ? ತುಂಬಾ ಸಂತೋಷಮ್ಮ. ಸರಿಮಾ, ನನಗ್ ಮನೇಲಿ ತುಂಬಾ ಕೆಲ್ಸ ಇದೆ, ಅದೆಲ್ಲಾನು ಮುಗಿಸ್ಬಿಟ್ಟು ಆಮೇಲೆ ನಿನಗೆ ಕಾಲ್ ಮಾಡ್ತೀನಿ, ಸರಿನಾ? ಸರಿಮಾ. ಆಯ್ತಮ್ಮ, ಬಾಯ್. ಬಾಯ್ ಮಾ. ನಮಸ್ಕಾರ ರೀ. ನಮಸ್ಕಾರ. ಯಾರು ನೀವು? ನಾನು ಡಾಕ್ಟರ್ ರೀ, ಹೆಸರು ಅರವಿಂದ್. ಓ ಹೌದಾ, ಏನ್ ವಿಷಯ ಹೇಳಿ? ರೀಸೆಂಟಾಗಿ ನಮ್ಮೂರಲ್ಲಾಗಿರುವಂಥ ಮಳೆಗೆ ಟೈಫಾಯ್ಡ್, ಮಲೇರಿಯಾ, ಡೆಂಗು ಇಂಥ ರೋಗಗಳೆಲ್ಲ ಹರಡಬಾರ್ದಂತ ಸರ್ಕಾರದವರು ನಮ್ಮೂರಲ್ಲಿ ಒಂದು ಮೆಡಿಕಲ್ ಕ್ಯಾಂಪ್ನ ಅರೇಂಜ್ ಮಾಡಿದ್ದಾರೆ. ಓಕೆ. ನಿಮ್ಮ ಮನೆಯಲ್ಲಿ ಒಟ್ಟು ಎಷ್ಟು ಜನ? ನಾನು ನನ್ನ ಯಜಮಾನ್ರು, ನಾವಿಬ್ರು ಮಾತ್ರನೇ ಇರೋದು. ಅವರು ಈಗ ತಾನೇ ಆಫೀಸಿಗೆ ಹೋದ್ರು, ಇನ್ನು ಈವ್ನಿಂಗೇ ಬರೋದು. ಹೌದಾ? ಹಾಗಾದ್ರೆ ನೀವು ವ್ಯಾಕ್ಸಿನೇಷನ್ ಹಾಕೊಂತೀರಾ? ಇಲ್ಲ ಬೇಡ ರೀ, ನನಗೆ ಮೈಯಲ್ಲಿ ಯಾವ ತೊಂದ್ರೆನೂ ಇಲ್ಲ. ಹಾಗಂತೀರಾ? ನನಗೆ ವ್ಯಾಕ್ಸಿನ್ ಎಲ್ಲ ಬೇಡ ರೀ, ನೀವು ಹೊರಡಿ. ನೀವು ಒಂದ್ ವೇಳೆ ವ್ಯಾಕ್ಸಿನೇಷನ್ ಹಾಕೊಂಡ್ರೆ ನೀವು ಸ್ವಲ್ಪ ಸೇಫ್ ಆಗಿರ್ಬೋದಲ್ವಾ? ಇಲ್ಲ ರೀ, ಬೇಡ ರೀ, ಪ್ಲೀಸ್ ಮೇಡಮ್. ನೀವು ಹೊರಡಿ. ಮೇಡಮ್ ಮೇಡಮ್ ಅಲ್ರಿ, ನಾನ್ ಬೇಡ ಅಂತ ಹೇಳ್ತಾ ಇದೀನಲ್ಲ. ಮೇಡಮ್, ನಿಮ್ ಮನೆ ಹುಡ್ಕೊಂಡ್ಬಂದು ನಾನು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಮುಖಕ್ಕೆ ಹೊಡೆದಾಗಿ ಬಾಗ್ಲಾಕಿದ್ರೆ ಹೇಗೆ? ನಿಮ್ ಹತ್ರ ಒಂದು ವಿಷಯ ಹೇಳ. ಸರ್ಕಾರ ವ್ಯಾಕ್ಸಿನೇಷನ್ ಹಾಕೊಳ್ಳೋ ಪ್ರತಿಯೊಬ್ಬರ ಅಕೌಂಟ್ನಲ್ಲೂ 5,000 ದುಡ್ಡು ಹಾಕ್ತಾ ಇದ್ದಾರೆ. ನಿಮ್ ಮನೇಲಿ ಇಬ್ರಿದ್ದೀರಲ್ವಾ, ನೀವ್ ವ್ಯಾಕ್ಸಿನೇಷನ್ ಹಾಕೊಂಡ್ರೆ 10,000 ಸಿಗುತ್ತೆ ರೀ. ಏನು 10,000 ಕೊಡ್ತಾರಾ? ನಿಮ್ಗ ಕಾಸು ಬೇಡ ಅಂದ್ರೆ ಹೇಳಿ, ನಾನು ಹೊರಡ್ತೀನಿ. ಅಯ್ಯೋ,
10,000 ದುಡ್ಡನ್ನ ಹೇಗೆ ಬೇಡ ಅಂತ ಹೇಳೋದು? ನನ್ ಗಂಡ ಇವಾಗ ಆಫೀಸ್ಗೆ ಹೋಗಿದ್ದಾರೆ, ಏನ್ ಮಾಡೋದು? ಅಯ್ಯೋ ಮೇಡಮ್, ನಿಮ್ಮ ಮನೆಯವರು ಕೆಲಸ ಮುಗಿಸ್ಕೊಂಡು ನೇರವಾಗಿ ಕ್ಯಾಂಪಿಗೆ ಬಂದೇ ಹಾಕ್ಸ್ಕೊಳ್ಳಿ. ನೀವಿವಾಗ ಫಸ್ಟ್ ಹಾಕ್ಸ್ಕೊಳ್ಳಿ. ಹಾಗಾದ್ರೆ ನನ್ ಗಂಡಂಗೆ ಬರ್ಬೇಕಾದ ದುಡ್ಡನ್ನ ಹೇಗ್ ತಗೊಳ್ಳೋದು? ನಿಮ್ಮ ಮನೆಯವ್ರ ದುಡ್ಡು ಸೇರಿಸಿ ನಾನೇ ಕೊಡ್ತೀನಿ ರೀ, ಸರಿನಾ? ವ್ಯಾಕ್ಸಿನ್ ಹಾಕ್ಸ್ಕೊಂತೀರಾ? ಹಾಕೋತೀನಿ. ಮೊದ್ಲು ಕ್ಯಾಶ್ ಕೊಡ್ತೀರಾ? ಅಯ್ಯೋ ಮೇಡಮ್, ನಾನು ಫಸ್ಟ್ ವ್ಯಾಕ್ಸಿನ್ ಹಾಕ್ತೀನಿ, ಖಂಡಿತ ನಿಮಗೆ ಕ್ಯಾಶ್ ಕೊಡ್ತೀನಿ ರೀ. ನಾನೇನು ನಿಮ್ಮನ್ನ ಮೋಸ ಮಾಡಲ್ಲ. ನೀವು ತಪ್ಪು ತಿಳ್ಕೊಬೇಡ್ರಿ, ಫಸ್ಟ್ ನೀವು ದುಡ್ಡನ್ನ ಕೊಟ್ಬಿಡ್ರಿ. ತಗೊಳ್ಳಿ. ಸರಿ, ಇವಾಗ್ಲಾದ್ರೂ ವ್ಯಾಕ್ಸಿನ್ ಹಾಕ್ಸ್ಕೊಂತೀರಾ? ಓಕೆ ರೀ. ಈ ವ್ಯಾಕ್ಸಿನ್ ಹಾಕೊಂಡ್ರೆ ತುಂಬಾ ನೋವಾಗತ್ತಾ? ಅಯ್ಯೋ, ಆ ಥರ ಏನೂ ಇಲ್ಲ, ಸುಮ್ಮನೆ ಇರ್ಬೇಕಾಡ್ದಿರೋ ಥರ ಇರುತ್ತೆ ಅಷ್ಟೇ, ಸರಿನಾ? ಇಲ್ಲ ರೀ, ಎಲ್ರೂ ನೋವಾಗತ್ತೆ ಅಂತ ಹೇಳ್ತಾರೆ, ಅದಕ್ಕೆ ಹೆದರೋದು. ಹೆದರ್ಕೋಬೇಡಿ, ವ್ಯಾಕ್ಸಿನ್ ನಿಧಾನಕ್ಕೆ ಹಾಕ್ತೀನಿ, ನಿಧಾನಕ್ಕೆ. ಓಕೆ. ಆಯ್ತು ರೀ, ನನ್ ಗಂಡ ಬಂದ ತಕ್ಷಣ ನಾನು ಕ್ಯಾಂಪಿಗೆ ಕಳಿಸ್ಕೊಡ್ತೀನಿ. ಅವ್ರು ಬಂದ ತಕ್ಷಣ ಕಳಿಸ್ಕೊಡಿ. ಆಹಾ, ಒಳ್ಳೆ ಬೇಟೆನೆ. ಅಯ್ಯೋ, ನನಗೆ ಏನಾಯ್ತು? ಏನ್ ಈ ತರ ತಲೆ ತಿರುಗ್ತಾ ಇದೆ? ಆ ಡಾಕ್ಟರ್ ನನ್ನ ಏನೋ ಮಾಡಿರ್ಬೇಕು. ಯಾವುದೋ ವ್ಯಾಕ್ಸಿನ್ ಅಂತ ನನಗೆ ಇಂಜೆಕ್ಷನ್ ಹಾಕಿದ್ರು. ಅದು ಹಾಕಿದ್ಮೇಲೆ ನನಗೆ ಅಯ್ಯೋ, ಬಡ್ಡಿ ಮಗ ನನ್ನ ಒಡವೆ ಎಲ್ಲ ಎತ್ಕೊಂಡು ಹೋಗ್ಬಿಟ್ನ. ಅಯ್ಯೋ, ಹಾಗಾದ್ರೆ ಅವ್ನು ನಿಜವಾದ ಡಾಕ್ಟರ್ ಅಲ್ವಾ? ಅಯ್ಯೋ, ನನ್ನ ಹೀಗೆ ಮಾಸ್ಬಿಟ್ನಲ್ಲ. ಅವನನ್ನ ಸುಮ್ಮನೆ ಬಿಡಬಾರ್ದು, ಈಗಲೇ ಅವ್ರಿಗೆ ಫೋನ್ ಮಾಡಿ ಹೇಳೋಣ. ಅಯ್ಯೋ, ನನ್ನ ಫೋನನ್ನು ಎತ್ತಾಕೊಂಡ್ಬಿಟ್ಟ ಅಂತ ಅನ್ಸುತ್ತೆ. ಅವ್ರು ಕೇಳಿದ್ರೆ ನಾನು ಏನು ಹೇಳೋದು? ಹಾಕೊಂಡಿದ್ ಎಲ್ಲ ಒಡವೆನೂ ಎತ್ತಾಕೊಂಡು ಹೋಗ್ಬಿಟ್ನಲ್ಲ, ಹಾಳಾದವನು. 10,000 ಕಾಸೆ ಪಟ್ಟು